ಹಲೋ ನಮಸ್ತೆ. ನಾನು ನಿಮ್ಮ ಅವಿನಾಶ್. ನೀವು ನೋಡ್ತಾ ಇದ್ದೀರಾ ಪ್ರವೃತ್ತ ಚಾನಲ್. ಜ್ವಾಲ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ರೋಡ್ ಇದು. ಜ್ವಾಲ ನರಸಿಂಹಸ್ವಾಮಿ ದೇವಸ್ಥಾನದ ಬೇಸ್ ಕ್ಯಾಂಪ್ ಇದು. ಇದು ಪಾರ್ಕಿಂಗು. ನೀವು ಓನ್ ವೆಹಿಕಲಲ್ಲಿ ಬಂದರೆ ಇಲ್ಲೇ ಪಾರ್ಕಿಂಗ್ ಮಾಡ್ಕೊಬೇಕಾಗತ್ತೆ. ಆ್ಯಂಡ್ ಇಲ್ಲಿಂದ ಫ್ರೀ ಬಸ್ ಸಿಗುತ್ತೆ. ಫ್ರೀ ಬಸ್ ಇನ್ನೊಂದು ಬೇಸ್ ಕ್ಯಾಂಪ್ ಇದೆ, ಫ್ರೀ ಬಸ್ಸಿಗೆ ಸಿಗುತ್ತೆ. ಟೆಂಪಲ್ ಅವ್ರದ್ದೆ. ಸೊ ನಮಗೆ ಇಲ್ಲಿ ಫ್ರೀ ಬಸ್ ಬಂತು. ಅಹೋಬಿಲಂ ದೇವಸ್ಥಾನ ಹಾಕಿದ್ದಾರೆ ನೋಡಿ. ಸೊ ನಾವು ಫ್ರೀ ಬಸ್ಸಲ್ಲಿಂದ ಇಲ್ಲಿವರೆಗೂ ಬಂದ್ವಿ. ಇಲ್ಲಿಗೆ ಸ್ಟಾಪ್ ಮಾಡ್ತಾರೆ. ಇದೊಂದು ಸೀನರಿ ಇಲ್ಲಿ ಫ್ರೀ ಬಸ್ಸಿಂದ ಇಳಿದ್ಮೇಲೆ. ಮೇಲೆ ಟಾಪಲ್ಲಿ ದೇವಸ್ಥಾನ ಇದೆ. ಸೊ ಅಲ್ಲಿ ಪಾರ್ಕಿಂಗು ಫ್ರೀ ಬಸ್ನ ಪಾರ್ಕಿಂಗ್ ಅಲ್ಲಿರುತ್ತೆ. ನಾವು ಈ ಕಡೆ ಬಂದ್ವಿ. ಇಲ್ಲಿ ನಡ್ಕೊಂಡು ಹೋಗ್ಬೇಕು. ಇದೊಂದು ಅರೌಂಡ್ 70 ಸ್ಟೆಪ್ಸ್ ಇರುತ್ತಂತೆ, 70. ಬ್ರಹ್ಮಣ್ಣ ನಿತ್ಯ ಅನ್ನದಾನ ಸತ್ರಂ ಅಂತ ಇದು. ಆಲ್ಮೋಸ್ಟ್ ಮೇಲೆ ಬಂದ್ವಿ. ಸೊ ಮೇಲಿಂದ ವೀವ್ ಇದು. ನವನರಸಿಂಹಸ್ವಾಮಿ ಕ್ಷೇತ್ರದ ಒಂದು ಮ್ಯಾಪ್ ಇದು. ರೌಂಡಾಗಿ ತೋರಿಸಿದ್ದಾರೆ. ತೆಲುಗು ಅಲ್ಲಿದೆ. ತೆಲುಗು ಬರೋರು ನೋಡ್ಕೊಳ್ಳಿ. ಸೊ ನಾವು ಟೆಂಪಲ್ ಹತ್ರ ಬಂದ್ವಿ. ಇದು ಬಂದು ಅಹೋಬಿಲ ನರಸಿಂಹಸ್ವಾಮಿ ದೇವಸ್ಥಾನ. ಇಲ್ಲಿ ಮಾರ್ಕೆಟ್ ಇದೆ. ಮೇಲ್ಗಡೆ ನೋಡಿ ಎಷ್ಟು ಸೀನಿಕ್ ಆಗಿದೆ ಅಂತ. ಅಲ್ಲೇನೋ ಗೋಲಿ ಸೋಡ ಎಲ್ಲ ಸೇಲ್ ಮಾಡ್ತಾರಂತೆ. ಇದು ಅಹೋಬಿಲ ನರಸಿಂಹಸ್ವಾಮಿ ದೇವಸ್ಥಾನ. ಇಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಇದೆ. ಸೊ ರೈಟ್ ನಾವಿವಾಗ ಇಲ್ಲಿ ಅಹೋಬಿಲ ನರಸಿಂಹಸ್ವಾಮಿಗೆ ಹೋಗ್ತಾ ಇಲ್ಲ. ನಾವು ಇವಾಗ ಡೈರೆಕ್ಟ್ ಜ್ವಾಲ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾಕೆಂದರೆ ಇದು ಟ್ರೆಕ್ಕಿಂಗ್ ಇರುತ್ತೆ. ಕಂಪ್ಲೀಟ್ 4 ಕಿಲೋಮೀಟರ್ಸ್ ಟ್ರೆಕ್ಕಿಂಗ್ ಇರುತ್ತೆ. ಹಾಗಾಗಿ ಮೊದಲು ನಾವು ಜ್ವಾಲ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ. ಸೊ ಇಲ್ಲಿ ಸ್ಟಿಕ್ಸ್ ಸಿಗುತ್ತೆ, ಈ ಥರ ಸ್ಟಿಕ್ಸು. ಸೊ ಅರೌಂಡ್ 10 ರೂಪೀಸ್ ಚಾರ್ಜ್ ಮಾಡ್ತಾರೆ ಪರ್ ಸ್ಟಿಕ್ಗೆ. ಸ್ಟಿಕ್ ಇಲ್ಲಿ ಬಂದಾಗ ಕಂಪಲ್ಸರಿ ತೊಗೊಳ್ಳಿ. ಯಾಕೆಂದರೆ ಇಲ್ಲಿ ನೋಡ್ಬೋದು ನೀವು, ಕೋತಿಗಳ ಕಾಟ ತುಂಬ ಇದೆ. ಫಾರೆಸ್ಟಲ್ಲಿ ಹೋಗ್ಬೇಕಾದ್ರೂ ಕೋತಿ ಇರ್ತವೆ. ಈ ಥರ ಕೋತಿ ಇರ್ತವೆ.
ಹುಷಾರಾಗಿರಬೇಕು. ಸ್ಟಿಕ್ ತೊಗೊಳ್ಳಿ. ಮತ್ತು ಇನ್ನೊಂದೇನೆಂದರೆ ನಾವು ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ಗ್ರಿಪ್ ಇರುತ್ತೆ ನಿಮಗೆ, ಸೊ ಅದೊಂದು ಇದು ಹೆಲ್ಪ್ ಆಗುತ್ತೆ. ಇದು ದೇವಸ್ಥಾನದ ಪಕ್ಕದಲ್ಲೇ ಒಂದು ಇದಿದೆ, ಸೊ ಹಂಗೆ ಹೋಗ್ಬೇಕು. ಹಾಂ ಇಲ್ಲಿ ವಾಟರ್ ಫಾಲ್ಸ್ ಇದೆ, ಡ್ರೆಸ್ ಚೇಂಜಿಂಗ್ ರೂಮ್ಸ್ ಇದು. ಸ್ನಾನ ಮಾಡೋರು ಇಲ್ಲಿ ಸ್ನಾನ ಮಾಡ್ತಾವ್ರೆ ವಾಟರ್ ಫಾಲ್ಸಲ್ಲಿ. ನಾವು ಈ ಕಡೆಯಿಂದ ನಡ್ಕೊಂಡ್ಬಂದ್ವಿ. ಇಲ್ಲೊಂದು ಬ್ರಿಡ್ಜ್ ಇದೆ. ಗೊತ್ತು. ಇದು ಬಂದು ಹಳೆಯ ಕಾಲದಲ್ಲಿ, ಅಂದರೆ ಆ ಕಾಲದಲ್ಲೆಲ್ಲ ಟೈಮ್ ಪಾಸ್ಗೆ ಅಂತ ಒಂದು ಮಂಟಪ ಕಟ್ಟಿರ್ತಕ್ಕಂಥದ್ದು. ಸೊ ಅಂದರೆ ರೆಸ್ಟಿಂಗ್ ಪಾಯಿಂಟು, ಬೋರ್ಡ್ ಹಾಕಿದ್ರು ಇಲ್ಲಿ ಕಾಲಕ್ಷೇಪ ಮಂಟಪಂ ಅಂತ. ಸೊ ಆ ಟೈಮಲ್ಲಿ ಇಲ್ಲೆಲ್ಲ ರೆಸ್ಟ್ ಮಾಡ್ತಾಯಿದ್ರು. ಇನ್ನು ನಡ್ಕೊಂಡು ಹೋಗ್ಬೇಕು ಈ ಕಡೆ. ಸೊ ನಮ್ಮ ತಾಯಿಯವರು ಸ್ವಲ್ಪ ಸುಸ್ತಾಗಿದ್ದಾರೆ, ಕೂತ್ಕೊಂಡು ರೆಸ್ಟ್ ತೊಗೊತಾರೆ. ಇನ್ನು ನಡ್ಕೊಂಡು ಹೋಗ್ಬೇಕು. ಇಲ್ಲೊಂದು ಬ್ರಿಡ್ಜ್ ಇದೆ. ಆಗಾಗ ಇಲ್ಲಿ ದಾರಿಯಲ್ಲಿ ಈ ಥರ ವಾಟರ್ ಫಾಲ್ಸ್ ಎಲ್ಲ ಕಾಣಿಸುತ್ತೆ ನಿಮಗೆ. ಕಲೆಗಾರರು ಇಲ್ಲೆಲ್ಲ ಹೆಸರೆಲ್ಲ ಬರ್ದಾರಪ್ಪ, ಅದು ಹೆಂಗೆ ಹೋಗಿ ಬರೆದ್ರೋ ಗೊತ್ತಿಲ್ಲ. ಸಿಕ್ಕಿದ ಜಾಗದಲ್ಲೆಲ್ಲ ಹೆಸರು ಬರೀತಾರೆ, ಅದೇನು ಜನನೇ.
ಸ್ಪ್ರೆಡ್ ದಿ ವರ್ಲ್ಡ್, ಸೇ ನೋ ಟು ಪ್ಲಾಸ್ಟಿಕ್ ಬ್ಯಾಗ್ಸ್, ಸೇ ಎಸ್ ಟು ಕ್ಲಾತ್ ಬ್ಯಾಗ್ಸ್. ಬೋರ್ಡ್ ಹಾಕೋರು ಈ ಥರ, ಪ್ಲಾಸ್ಟಿಕ್ನ ಯೂಸ್ ಮಾಡಬೇಡಿ ಅಂತ. ಯಾರೂ ಪ್ಲಾಸ್ಟಿಕ್ ಯೂಸ್ ಮಾಡಬೇಡಪ್ಪ. ಆ್ಯಕ್ಚುಲಿ ಇಲ್ಲೆಲ್ಲ ಪ್ಲಾಸ್ಟಿಕ್ ಬಿಸಾಕಬಾರ್ದು, ಯಾಕೆಂದರೆ ಇದು ಫಾರೆಸ್ಟ್ ಏರಿಯಾ. ಇಲ್ಲಿ ಮುಂದೆ ವಾಟರ್ ಫಾಲ್ಸ್ ಇದೆ, ಚಿಕ್ಕದು ಅಂದರೆ ಚಿಕ್ಕದು. ಬನ್ನಿ ಹೋಗೋಣ, ನೋಡೋಣ ಹೇಗಿದೆ ಅಂತ. ಇಲ್ಲಿದೆ ವಾಟರ್ ಫಾಲ್ಸು. ಶ್ರೀ ಮಾಲೋಲ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಈಗಂತೆ ದಾರಿ ಬೋರ್ಡ್ ಹಾಕವ್ರೆ. ಬಟ್ ನಾವು ಮುಂಚೆ ಇವಾಗ ನಾವು ಜ್ವಾಲಾ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು. ಆ್ಯಂಡ್ ಇಲ್ಲಿ ಕಾಣಿಸ್ತಾ ಇರೋದು ವರಾಹ ನರಸಿಂಹಸ್ವಾಮಿ ದೇವಸ್ಥಾನ ಇದು. ಇದು ವರಾಹ ನರಸಿಂಹಸ್ವಾಮಿ ದೇವಸ್ಥಾನ, ಇದು ಕ್ಲೋಸ್ ಮಾಡಿದ್ದಾರೆ. ಸೊ ಮೇಲೆ ಫಸ್ಟ್ ಜ್ವಾಲಾ ನರಸಿಂಹಸ್ವಾಮಿಗೆ ಹೋಗ್ತಾ ಇದ್ವಿ. ನೋಡೋಣ ಆ ಟೈಮಲ್ಲಿ ಏನಾದರೂ ತೆಗ್ದಿದ್ರೆ, ರಿಟರ್ನ್ ಬಂದಾಗ ತೆಗ್ದಿದ್ರೆ ಆವಾಗ ನೋಡ್ಬೋದು, ದೇವ್ರ ದರ್ಶನ ಪಡಿಬೋದು. ಇನ್ನೂ ತೆಗ್ದಿಲ್ಲ. అప్పుడు మీరు అంత కింద కనుక్కొని విమర్శగా ఆ స్టిక్స్ అవన్నీ తీసుకొని జాగ్రత్తగా చెప్పులు వేసుకొని వచ్చింటే లోపల పోయి ఉంటాము. ఆ రాళ్ళలో చెప్పులు అంత నడవలేదు. ಸೊ ಇಲ್ಲಿ ಸ್ವಲ್ಪ ಕಷ್ಟ ಇರುತ್ತೆ, ಏಕೆಂದರೆ ಎಲ್ಲ ಬಂಡೆಕಲ್ಲಿರೋದು. ಸೊ ಇಲ್ಲಿ ಹತ್ತಿ ಇಳಿದು ಮತ್ತೆ ಅಲ್ಲಿ ಹತ್ಕೊಂಡು ಹೋಗಬೇಕು. ಸ್ಟೆಪ್ಸ್ ಇದೆ ಅಲ್ಲಿ. నీళ్ళు లోపల దిగిడి దీనిపైన ఈ భక్తుడు చేపెట్టుగా కావాలంటే నా చేతకు రామ్మ, నీళ్ళకి దిగు పర్వాలేదు. ఇక్కడ ఈ రాయి పైన పెట్టు రా.
ಈ ರೀತಿ ನಡ್ಕೊಂಡು ಹೋಗ್ಬೇಕು. ಸ್ಟೆಪ್ಸ್ ಇದೆ, ಸ್ವಲ್ಪ ಬಂಡೆಕಲ್ಲು ಜಾರತ್ತೆ, ಹುಷಾರಾಗಿರ್ಬೇಕು. ಈ ಕಡೆಯಿಂದ ಬಂದು ಇಲ್ಲಿ ಸ್ವಲ್ಪ ಬಂಡೆಕಲ್ಲು ಜಾರುತ್ತೆ, ಹುಷಾರಾಗಿರ್ಬೇಕು. ಈ ಬಗ್ಗೆ ಎಟ್ಟು ತಿಳಿಸ್ಕೊಂಡು ಭವನಾಶ್ವರಿ ನದಿ ಇದೆ. ಮೀನಿನ ಮರಿಗಳೆಲ್ಲ ಇದಾವೆ ಇಲ್ಲಿ ಎಷ್ಟೊಂದು. ಇದು ಬಂದು ಭವನಾಶಿನಿ ನದಿ ಅಂತ. ನಮ್ಮ ತಾಯಿಯವರು ಕಷ್ಟಪಟ್ಟು ಹತ್ತವ್ರೆ. ಈ ರೀತಿ ಕಷ್ಟ ಇರುತ್ತೆ, ಬರಬೇಕಾದ್ರೆ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ಇನ್ನು ಹೆಂಗೆ ನಡ್ಕೊಂಡು ಹೋಗ್ಬೇಕು ಬಂಡೆಕಲ್ಲುಗಳ ಮೇಲೆ. இறங்கும்போது பாரு கடற்கடை இறங்குது. இதெல்லாம் நடக்கும். ಇಲ್ಲಿ ಒಂದು 200 ಮೀಟರ್ಸ್ ಸ್ವಲ್ಪ ಕಷ್ಟ ಇದೆ. ಆ್ಯಂಡ್ ಮುಂದೆ ಇಲ್ಲಿ ಸ್ಟೆಪ್ಸ್ ಇದೆ, ಸ್ಟೇರ್ ಕೇಸ್ ಇದೆ. ನೀವು ಬೇಕಾದರೆ ಇಲ್ಲಿ ರೆಸ್ಟಿಂಗ್ ಎಲ್ಲಾದರೂ ಇಲ್ಲೇ ರೆಸ್ಟ್ ಮಾಡ್ಬೋದು ಬಂಡೆಕಲ್ಲು ಮೇಲೆ. ಈ ಕಡೆಯಿಂದ ನಡ್ಕೊಂಬಂದಿದ್ದು ನಾವು. ಎಲ್ಲ ಬಂಡೆಕಲ್ಲು ತುಂಬ ಇದ್ದಾವೆ ಇಲ್ಲಿ, ಅಂದರೆ ಕಾಡಲ್ವಾ, ಸೊ ಹಾಗಾಗಿ ಇದೆ. ನೀವು ಇಲ್ಲಿ ಎಲ್ಲಿ ಬೇಕಾದರೂ ಕುತ್ಕೊಬೋದು, ಕುತ್ಕೊಂಡು ರೆಸ್ಟ್ ತೊಗೊಳ್ಬೋದು. ನೀವು ಒಂದೇ ಸತಿ ನಡ್ಕೊಂಡು ಹೋಗ್ಬೇಕು ಅಂತ ಏನಿಲ್ಲ. ಈ ಮರ ನೋಡಿ ಎಷ್ಟು ಸಖತ್ತಾಗಿದೆ, ಬಳ್ಳಿಯನ್ನು ಸುತ್ಕೊಂಡಿದೆ, ಎಲ್ಲ ಡಿಸೈನ್ ಥರ. ಸೊ ಇಲ್ಲಿ ಸ್ಟೇರ್ಸ್ ಇದೆ, ಸ್ಟೇರ್ಸಲ್ಲಿ ನಡ್ಕೊಂಡು ಹೋಗ್ಬೇಕು. ನಾವು ಮೇಲೆ ಹತ್ಕೊಂಡು ಹೋಗ್ಬೇಕು. ನಮಾಮ್ಯಂ ಜಾಗ ಇಡಿ ಒಳಗೆ ಹೋಗ್ತಾರೆ. ಇಡೀ ಜಾಗ ನೀವು
ಸೊ ಇಲ್ಲಿಂದ ಸ್ಟೇರ್ಸ್ ಹತ್ಕೊಂಡು ನಾವು ಮುಂದೆ ಪಕ್ಕ ಈ ಕಡೆ ಇಲ್ಲಿ ಹಿಂಗೆ ಬರ್ತಾ ಇದ್ದೀವಿ. ಇಲ್ಲಿ ನೋಡಿ ಫುಲ್ಲು ಸ್ಲೋಪ್ ಇದೆ, ತುಂಬ ಜಾಗ್ರತೆಯಿಂದ ಇಳಿಬೇಕು. ಈ ರೀತಿ ಇದೆ ಅಪ್ಪ, ಫುಲ್ಲು ಸ್ಲೋಪ್ ಆಗಿ. ಅಪ್ಪ ಆಗತ್ತೇನಪ್ಪ ಬರೋಕ್ಕೆ? ನಾನು ಬರ್ತೀನಿ ಬಿಡಪ್ಪ. ಹಾಂ ಬನ್ನಿ ಬನ್ನಿ. ವಿಡಿಯೋ ಮಾಡಿಕೊಂಡು ಇಳಿಯೋದು ತುಂಬಾ ಕಷ್ಟ. ಏನಾದರೂ ಸ್ವಲ್ಪ ಸ್ಲಿಪ್ ಆಯಿತು ಅಂದರೆ ಡೈರೆಕ್ಟ್ ಅಲ್ಲೇ ಪಾತಾಳಕ್ಕೆ. ಸೊ ಇದಕ್ಕೆ ಹೇಳಿದ್ದು, ಕಡ್ಡಿ ಕೋಲ್ ತಗೊಳ್ಳೇಬೇಕು ನೀವು ಎಲ್ಲದರಲ್ಲಿ. ನೋಡಿ ವಯಸ್ಸಾದವರೆಲ್ಲ ಎಷ್ಟೊಂದು ಜನ ಬರ್ತಾರೆ. ಇಂತೂ ಕೆಳಗೆ ಬಂದ್ವಿ, ಈ ಥರ ಇರುತ್ತೆ ಸ್ಟೆಪ್ಸು. ಅಲ್ಲಿ ಸ್ವಲ್ಪ ಜಾರುತ್ತೆ, ನೋಡ್ಬೋದು. ಪ್ರಪಾತ ಇದೆ, ನದಿ ಹರಿತಾ ಇದೆ ಅಲ್ಲಿ. ಅಮ್ಮನ ತಿಳಿಸ್ಕೊಂಡು ಇಲ್ಲಿ ಮತ್ತೆ ಮೇಲೆ ನಡ್ಕೊಂಡು ಹೋಗ್ಬೇಕು, ಮೇಲೆ ಹತ್ತಬೇಕು. కాదు వాళ్ళు లేకపోతే కానీ ముందుగా లేచి కదులుతారు. ఇంకేంది లేదా పాపం ఏం మాట్లాడినా కూడా ಸಕ್ಸಸ್ಫುಲಿ ನಮ್ಮ ತಾಯಿಯವ್ರು ಹತ್ತಿದ್ರು, ಇಲ್ಲಿವರೆಗೂ ಬಂದವ್ರೆ. ಅವ್ರಿಗೆ ಆರೋಗ್ಯ ಸ್ವಲ್ಪ ಸರಿ ಇಲ್ಲ, ಆದರೂ ಇಲ್ಲಿವರೆಗೂ ಬಂದವ್ರೆ ನರಸಿಂಹಸ್ವಾಮಿ ದೇವ್ರನ್ನ ನೋಡಬೇಕು ಅಂತ. ಎಲ್ಲ ದೇವರ ಪ್ರೇರಣೆ ಒಂದು ಅಷ್ಟೇ. ದೇವ್ರನ್ನ ನೋಡಬೇಕು ಅಂದರೆ ಕಷ್ಟ ಬಿದ್ದು ನಾವು ಬರಬೇಕು ಅನ್ನೋದಕ್ಕೆ ಬರಲೇಬೇಕು. ಸೊ ಇನ್ನೂ ಕಷ್ಟಪಡ್ತಾರೆ ನಮ್ಮ ತಾಯಿಯವರು ಬರೋದಕ್ಕೆ. ಇಲ್ಲಿಂದ ಸ್ವಲ್ಪ ಫ್ಲ್ಯಾಟ್ ಇರೋ ಥರ ಐತೆ, ನೋಡೋಣ. ನಾನು ಬರ್ತಾ ಇರೋದನ್ನು ಫಸ್ಟ್ ಟೈಮ್ ಹೋಗ್ತಿದ್ದೆ. ಇಲ್ಲಿ ಅಹೋಬಿಲಂ ನರಸಿಂಹಸ್ವಾಮಿ ದೇವಸ್ಥಾನದ ಹತ್ರ ಡೋಲೀಸ್ ಅವೈಲೇಬಲ್ ಇರುತ್ತೆ. ವಯಸ್ಸಾದವರು ಡೋಲಿಯಲ್ಲಿ ಬರ್ಬೋದು. ಸೊ ಡೋಲಿ ಪರ್ ಪರ್ಸನ್ಗೆ 4000 ರೂಪೀಸ್ ಚಾರ್ಜ್ ಮಾಡ್ತಾರೆ. ಟೋಟಲ್ ಮೇಲ್ಗಡೆ ಇರ್ತಕ್ಕಂಥ ಅಹೋಬಿಲಮಲ್ಲಿ 4 ದೇವಸ್ಥಾನನೂ ತೋರಿಸ್ಕೊಂಡು ಬರ್ತಾರಂತೆ. 4000 ರೂಪೀಸ್ ಚಾರ್ಜ್ ಮಾಡ್ತಾರೆ. ಮತ್ತು ನೀವು ವೀಕ್ ಡೇಸಲ್ಲಿ ಬಂದರೆ ಇಲ್ಲಿ ಜನ ಕಮ್ಮಿ ಇರ್ತಾರೆ. ಸೊ ಆಗ ನೀವು ಇಲ್ಲಿ ಗೈಡ್ಸ್ ಇರ್ತಾರೆ, ಗೈಡ್ಸ್ನ ಹೈಯರ್ ಮಾಡ್ಬೋದು. ಹಿಂಗೆ ನಡ್ಕೊಂಡು ಹೋಗ್ಬೇಕು. ಇಲ್ಲೇ ದಾರಿ ಇದೆ, ನೀರು ಕಲ್ಲುಗಳು ಎಲ್ಲ ಇದೆ.
ఇక్కడ వచ్చారు రాళ్ళు ఇచ్చారు ఇటుకల్లో అంటే మనం ఎప్పటికీ నడుస్తూ ఉండలేదు వాపస్ నడుస్తూ ఉంటుంది కనపడుతుంది అక్కడ ಸೊ ಇಲ್ಲಿ ಸ್ವಲ್ಪ ಪಾತ್ ಚೆನ್ನಾಗಿ ಮಾಡವ್ರೆ, ನಡ್ಕೊಂಡು ಹೋಗ್ಬೋದು. ಬಂಡೆಕಲ್ಲು ಇದ್ರೂ ನಾವು ಅದ್ರ ಮೇಲೆ ನಡ್ಕೊಂಡು ಹೋಗ್ಬೋದು. ಅಂದರೆ ನೀರೆಲ್ಲ ಏನಿಲ್ಲ, ತ್ಯಾವ ಇಲ್ಲ, ಸೊ ಹಾಗಾಗಿ ಸ್ಲಿಪ್ ಆಗೋದು ಕಮ್ಮಿ. ಮಳೆಗಾಲದಲ್ಲಿ ಬಂದರೆ ಅಂತೂ ಫುಲ್ಲು ನೀರಿರುತ್ತೆ ಇಲ್ಲಿ, ಸೊ ಹಾಗಾಗಿ ಮಳೆಗಾಲದಲ್ಲಿ ಬರೋದು ಅವಾಯ್ಡ್ ಮಾಡಿ. ಈ ರೀತಿ ದಾರಿಯಲ್ಲೆಲ್ಲ ಈ ಥರ ನೀರಿರುತ್ತೆ. ఇంత పల్లి నీళ్ళు ఎండ ఏదైనా రావాలి కదా ఇప్పించుకోండి. అయినా నువ్వు జారదప్ప అయితే ఉందా ఉండి ఉండి ఇలా ఈజీగా ఉంది. సంతోష్ వెనకాల నుంచి నువ్వు ఈ రాయి మీదకి వచ్చింది, ఈ రాయి మీదకి వచ్చింది అలా అది దాటండి అండి. ఎలా రా బ్యాక్ సైడ్ యూట్యూబ్ పేజ్ ఉందండి. ಪ್ರವೃತ್ತ అని ಕನ್ನಡ ಚಾನಲ್. కన్నడ ఛానల్. కన్నడ ఛానల్. ఎవరు? ಬೆಂಗಳೂರು. బెంగళూరు. ಪ್ರವೃತ್ತ. అట్లా అట్లా పట్టుకో, గట్టిగా పట్టుకో. దూరపడ దూరపడ. ఉండు 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 నువ్వు పోయేదే కష్టం. అటు బాట్లు పా అటు
ఆడక్కడ చూడు. క్లిప్ యాడ్ చేయండి మోడల్ లైక్ షేర్ సబ్స్క్రైబ్ చేస్తాం సరే హాయ్ హాయ్ మా ఛానల్ కూడా చేయండి.
சபா மண்டபம் இல்லைல்ல ஒக்க பார்த்து ஓ அது உள்ளேருந்து வந்தாருங்களா பில்லர் ஓப்பன் பண்ணி இங்கே வந்து அடித்து வந்துட்டார் வந்துட்டு இங்கே ஜுவாலா நரசிம்மர் கீழே 2 ಕಿಲೋಮೀಟರ್ இருக்கும் ಸೊ ಮೇಲೆ ಕಾಣಿಸ್ತಾ ಇರ್ತಕ್ಕಂಥದ್ದು ಉಗ್ರಸ್ತಂಭము. ದೂರದಲ್ಲಿ ಕಾಣಿಸ್ತಾ ಇರ್ತಕ್ಕಂಥದ್ದು ಉಗ್ರಸ್ತಂಭము. ಸೊ ಮೇಲ್ಗಡೆ ಟ್ರೆಕ್ಕಿಂಗ್ ಇರುತ್ತೆ, ಇಲ್ಲಿ ಕೆಳಗಡೆಯಿಂದ ನಾನು ತೋರಿಸ್ತಾ ಇರೋದು. ಈ ಕಡೆ ನಡ್ಕೊಂಡು ಹಿಂಗೆ ಹೋಗ್ಬೇಕು. ಜ್ವಾಲಾ ನರಸಿಂಹಸ್ವಾಮಿ ದೇವಸ್ಥಾನದಿಂದ ಉಗ್ರಸ್ತಂಭಂಗೆ ಒಂದು 2 ಕಿಲೋಮೀಟರ್ಸ್ ಅಂತ ಒಬ್ರು ಹೇಳ್ತಾರೆ ಮತ್ತು 4 ಕಿಲೋಮೀಟರ್ಸ್ ಅಂತ ಇನ್ನೊಬ್ರು ಹೇಳ್ತಾರೆ. ಸೊ ಅದು ಕ್ಲಾರಿಟಿ ಇಲ್ಲ. ಸೊ ಹೀಗೆ ನಡ್ಕೊಂಡು ಹೋಗ್ಬೇಕು. ಉಗ್ರಸ್ತಂಭ ಬಂದು ನರಸಿಂಹಸ್ವಾಮಿಯವರು ಹಿರಣ್ಯಕಶಿಪನ ಸಂಹಾರ ಮಾಡೋದಕ್ಕೆ ಸ್ತಂಭದಿಂದ ಹೊರಗಡೆ ಬರ್ತಾರೆ. ಸೊ ಅದು ಒಂದು ಸ್ತಂಭ ಅಂತ ಹೇಳ್ತಾರೆ. ಅಂದರೆ ಅಷ್ಟು ಮೇಲಕ್ಕೆ ಆವಾಗ ಪ್ಯಾಲೇಸ್ ಇತ್ತೇನೋ ಗೊತ್ತಿಲ್ಲ, ಬಟ್ ಅದು ಒಂದು ಕಂಬ ಅಂತ ಹೇಳ್ತಾರೆ. ಮೇಲ್ಗಡೆ ಅಲ್ಲಿ ಪಾದಗಳಿದೆ ಉಗ್ರಸ್ತಂಭದಲ್ಲಿ. ಮೇಲೆ ಬೇರೆ ಇನ್ನೇನಿಲ್ಲ, ಅಲ್ಲಿ ಪಾದಗಳಿದೆ, ನರಸಿಂಹಸ್ವಾಮಿಯವರ ಪಾದಗಳು. ನೀವು ಸ್ಯಾಟರ್ಡೇ ಸಂಡೇ ಫ್ರೈಡೇ ಬಂದರೆ ಜನ ಇರ್ತಾರೆ. ಸೊ ಆರಾಮಾಗಿ ಜನದ ಜೊತೆ ಹೋಗ್ಬೋದು. ಗೈಡ್ ತೊಗೊಳ್ಬೇಕು ಅಂತ ಒಂದು ಇದೇನಿಲ್ಲ. ಆ್ಯಂಡ್ ಇಲ್ಲಿ ಗೈಡ್ ಬಂದು ಉಗ್ರಸ್ತಂಭಂ ಆದರೆ ಉಗ್ರಸ್ತಂಭಂನ ಗೈಡ್ ಮಾಡೋದಕ್ಕೆ 3000 ರುಪೀಸ್ ಚಾರ್ಜ್ ಮಾಡ್ತಾರೆ, ಇಲ್ಲ ಅಂದರೆ 2000 ರುಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಇಲ್ಲಿಂದ ನಾವು ಇನ್ನು ಮೆಟ್ಲು ಹತ್ಕೊಂಡು ಹೋಗಬೇಕು. ಇಲ್ಲಿವರೆಗೂ ಸ್ವಲ್ಪ ಟಫ್ ಇದೆ ಟ್ರೆಕ್ಕಿಂಗು. ಸೊ ಮೇಲೆ ಇಲ್ಲೊಂದು ಬ್ರಿಡ್ಜ್ ಒಂದು ಕಟ್ಟಿದ್ದಾರೆ. ಸೊ ಇಲ್ಲಿಂದ ಇನ್ನು ಮೆಟ್ಲಿದೆ. ಇಸ್ಕಾನ್ ಅವ್ರು ಬಂದಿದ್ದಾರೆ, ಇಸ್ಕಾನ್ ಭಕ್ತರು. ಪರವಾಗಿಲ್ಲ. ಇಲ್ಲಿಂದ ಇನ್ನು ಹತ್ತಬೇಕು.
ಸೊ ಇನ್ನು ಮೇಲೆ ನಡ್ಕೊಂಡು ಹೋಗ್ಬೇಕು, ಸ್ಟೆಪ್ಸ್ ಇದೆ. ಇಲ್ಲಿಂದ ಬಂದಿದ್ದು. ಸೊ ಅರ್ಧ ಬಂದ್ವಿ, ಇನ್ನು ಅರ್ಧ ಹತ್ಕೊಂಡು ಹೋಗ್ಬೇಕು. ಫುಲ್ ಟಾಪಲ್ಲಿದೆ, ತುಂಬ ಸ್ಟೀಫ್ ಇದೆ. ಇಲ್ಲಿವರೆಗೂ ಬಂದಿದ್ದು ಒಂದು ಟಫ್, ಆದರೆ ಇನ್ನೊಂದು ಟಫು. ಇಲ್ಲೆಲ್ಲ ಸ್ಟೆಪ್ಸ್ ಮಾಡಿದ್ದಾರೆ. ಸ್ಟೆಪ್ಸ್ ಮಾಡೋದಕ್ಕಿಂತ ಮುಂಚೆ ಒಂದು ಯೋಚನೆ ಮಾಡಿ ಹೇಗೆ ಬರ್ಬೋದಾಗಿತ್ತು ಅಂತ. ಇನ್ನು ಅಲ್ಲಿವರೆಗೂ ಹೋಗ್ಬೇಕು ನಾವು. పోలీసులు బతుకుంటారు కోసుకుంటారు. ಸೊ ಅಲ್ಲಿಂದ ಮೇಲೆ ಇಲ್ಲಿವರೆಗೂ ಬಂದ್ವಿ. ಅಮ್ಮ ರೆಸ್ಟ್ ತೊಗೊತಾರೆ. ಆಲ್ಮೋಸ್ಟ್ 45% ಹತ್ತಿದ್ದೀವಿ. ಸೊ ಇಲ್ಲಿಂದ ವೀವ್ ಇದು. ಇನ್ನು ಹಂಗೆ ಮೇಲೆ ಹತ್ತಬೇಕು ಅಲ್ಲಿವರೆಗೂ. ಸೊ ಆಲ್ಮೋಸ್ಟ್ ಬಂದ್ವಿ, ಇನ್ನೊಂದು ಸ್ವಲ್ಪ ದೂರ ಇದೆ. ನೋಡಿ ವ್ಯೂವು, ಪ್ರಪಾತ. ಇನ್ನು ಈ ಕಡೆ ನಡ್ಕೊಂಡು ಹೋಗ್ಬೇಕು. ಸೊ ಅಲ್ಲಿ ಕಾಣಿಸುತ್ತೆ ದೂರದಲ್ಲಿ ದೇವಸ್ಥಾನ. ಇಲ್ಲೊಂದು ವ್ಯೂ ಇದೆ ನೋಡಿ. ಆ್ಯಂಡ್ ಇದು ಒಂದು ಉಗ್ರಸ್ತಂಭಕ್ಕೆ ಹೋಗೋ ದಾರಿ ಇದು. ಈ ಕಡೆಯಿಂದ ಹೋಗ್ಬೇಕು ಉಗ್ರಸ್ತಂಭಕ್ಕೆ. ಆ ಥರ ದಾರ ಇಟ್ಕೊಂಡು ಬರಬೇಕು.
స్తంభం బయట నువ్వు వెళ్ళు మనోజ్ అన్న కావాలంటే వెయిట్ చేస్తాను నేనేం పట్టుకోను ಸೊ ಆಲ್ಮೋಸ್ಟ್ ದೇವಸ್ಥಾನದ ಹತ್ರ ಬಂದ್ವಿ. ಇಲ್ಲಿ ಒಂದು ವಾಟರ್ ಫಾಲ್ಸ್ ಟೈಪ್ ಇರುತ್ತೆ, ಬನ್ನಿ. ಹಾಂ, ಸೊ ಇಲ್ಲಿ ನೋಡ್ತಾ ಇರ್ತಕ್ಕಂಥ ಫಾಲ್ಸ್ ಬಂದು ಭವನಾಶಿನಿ ತೀರ್ಥ ಅಂತ. ಸೊ ಇದು ವ್ಯೂ ಇಲ್ಲಿಂದ ಕೆಳಗಡೆಗೆ. ಆ್ಯಂಡ್ ಈ ಥರ ಬರ್ತಾ ಇರುತ್ತೆ. ಇದು ಭವನಾಶಿನಿ ತೀರ್ಥ ಅಂತ. ಏನಂದರೆ ಹಿರಣ್ಯಕಶಿಪುನ ಸಂಹಾರ ಮಾಡಿದ ನಂತರ ನರಸಿಂಹಸ್ವಾಮಿಯವರು ಉಗ್ರ ರೂಪದಲ್ಲಿ ಇರ್ತಾರೆ. ಸೊ ಹಾಗಾಗಿ ಅಲ್ಲಿ 3,000,000 ದೇವತೆಗಳು ಈ ನೀರಿನ ಧಾರೆಯನ್ನು ಹರಿಸಿದ್ದಾರೆ ಅಂತ ಹೇಳ್ತಾರೆ. ಸೊ ಈ ನೀರು ಬಿದ್ದಾದಮೇಲೆ ಸ್ವಾಮಿ ಉಗ್ರ ರೂಪ ಸ್ವಲ್ಪ ಕಮ್ಮಿ ಆಗುತ್ತೆ. ಆ್ಯಂಡ್ ಇಲ್ಲೇ ದೇವಸ್ಥಾನ ಇರೋದು. ಇದು ಪ್ರಪಾತ ವ್ಯೂ. ದೇವಸ್ಥಾನದ ಹತ್ರ ಬಂದ್ವಿ. ಇಲ್ಲಿ ರಕ್ತಕುಂಡ ಅಂತ ಇದೆ, ನೀರಿರುತ್ತೆ. ಅಂದರೆ ಇಲ್ಲಿ ఫోటో తీసుకోవాలి. ಅದು ರಕ್ತಕುಂಡ ಅಂತ. ನರಸಿಂಹಸ್ವಾಮಿಯವರು ಹಿರಣ್ಯಕಶಿಪುನ ಸಂಹಾರನ ಮಾಡಿದ ನಂತರ ರಕ್ತ ಅಂಟ್ಕೊಂಡಿರುತ್ತಲ್ಲ ಕೈಯಲ್ಲಿ, ಸೊ ಆ ರಕ್ತವನ್ನು ಇಲ್ಲಿ ತೊಳ್ಕೊಂಡ್ರು, ಕೈ ತೊಳ್ಕೊಂಡ್ರು ಅನ್ನೋ ಒಂದು ಇದಿದೆ, ಪ್ರತೀತಿ ಇದೆ. ಇದು ಜ್ವಾಲಾ ನರಸಿಂಹಸ್ವಾಮಿ ದೇವಸ್ಥಾನ ಹೊರಭಾಗ. ಆ್ಯಂಡ್ ಇದು ಸುತ್ತಲಿನ ವ್ಯೂ. ಇಲ್ಲಿ ಒಳಗಡೆ ವಿಡಿಯೋ ತೆಗಿಯಾಗಿಲ್ಲ, ಇಲ್ಲೇ ಲಾಸ್ಟ್. ಸೊ ಇದು ಜ್ವಾಲಾ ನರಸಿಂಹಸ್ವಾಮಿ ದೇವಸ್ಥಾನ ನೀವು ನೋಡ್ತಾ ಇರ್ತಕ್ಕಂಥದ್ದು. ಆ್ಯಂಡ್ ಇಲ್ಲಿಂದ ಈ ಕಡೆ ಒಂದು ಸ್ವಲ್ಪ ದೂರದಲ್ಲಿ ಇಲ್ಲಿ ಹೋದರೆ ಇಲ್ಲಿ ಉಗ್ರಸ್ತಂಭ ಕಾಣಿಸುತ್ತಂತೆ. ಸೊ ಹಾಗಾಗಿ ಹೋಗ್ತಾಯಿದ್ದೀವಿ. ಸೊ ಇಲ್ಲಿಂದ ನೀವು ಸ್ವಲ್ಪ ದೂರ ಈ ಕಡೆ ಬಂದರೆ ಇಲ್ಲಿ ಕಾಣಿಸುತ್ತೆ ಉಗ್ರಸ್ತಂಭ, ನರಸಿಂಹಸ್ವಾಮಿಯವರ ಪಾದುಕೆಗಳಿದೆ ಅಲ್ಲಿ. ಸೊ ನಾವು ಒಳಗಡೆ ಅಲ್ಲಿ ಜ್ವಾಲಾ ನರಸಿಂಹಸ್ವಾಮಿ ದೇವ್ರನ್ನ ದರ್ಶನ ಪಡೆದು ಬಂದ್ವಿ. ಸೊ ಈಗ ಮಾಲೋಲ ನರಸಿಂಹಸ್ವಾಮಿ ದೇವಸ್ಥಾನ ಕಡೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಹೇಗಿದೆ ಅಂತ. ಸೊ ನೀವು ನೋಡ್ತಾ ಇದ್ದೀರಲ್ಲ, ಈಗ ಈ ಕಡೆಯಿಂದ ಬಂದರೆ ಇಲ್ಲಿ ಒಂದು ಪಾಯಿಂಟ್ ಸಿಗುತ್ತೆ, ಒಂದು ಬ್ರಿಡ್ಜ್ ಪಾಯಿಂಟು. ಸೊ ಬ್ರಿಡ್ಜ್ ಪಾಯಿಂಟಿಂದ ಈ ಕಡೆ ಮೇಲೆ ಹೋದರೆ ಜ್ವಾಲಾ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೋದು. ಆ್ಯಂಡ್ ಈ ಕಡೆ ಬಂದರೆ ಈ ಕಡೆಯಿಂದ ಹೋದರೆ ಮಾಲೋಲ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೋದು. ಸೊ ಈ ರೀತಿ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗ್ಬೇಕು. ಮಳೆಗಾಲದಲ್ಲಿ ಬಂದರೆ ಇಲ್ಲಿ ನೀರು ತುಂಬ ಇರುತ್ತೆ. ಸೊ ಇಲ್ಲಿ ನೋಡಿ, ತುಂಬ ಚೆನ್ನಾಗಿದೆ ಪ್ಲೇಸು.
లేదు ఆయన ఓన్లీ వాకింగ్. లైవ్ లేదురా బాబు, ఇక్కడ ನೆಟ್ವರ್ಕ್ లేదు, ಲೈವ್ ಪೀಕಿಂಗ್. ಸೊ ಇದು ಮಾಲೋಲ ನರಸಿಂಹಸ್ವಾಮಿ ಕಡೆಗೆ ಹೋಗುವಂಥ ದಾರಿ. ಇಲ್ಲಿ ಮತ್ತೆ ಸ್ಟೆಪ್ಸ್ ಇದೆ, ಹತ್ತಬೇಕು. ಎಕ್ಕಾಲಿ ದಿಗಾಲಿ ಆತ ಹಿಂಗೆ ಎಕ್ತಾ ಉಂಡಾರ. ಸೊ ಇಲ್ಲಿ ಮೇಲೆ ಉಗ್ರ ಸ್ತಂಭನು ಕಾಣಿಸುತ್ತೆ ಇಲ್ಲಿಂದನು. ಎಕ್ತಮ್ಮ ಹಿಂಗೆ ಹೋಗ್ಕೊಂಡ. ಇದು ವಿವೋ. ಬಾಬಾ ఏం వివో, సక్కతాಗಿದೆ వివో. ఆ జాగాను తక్కువ ఉంది, అట్లా జాగా పోతారు చూడు. ఆడిపోయి బ్లాగ్ కట్టి ఈతలు ఇంకా కడిమే కనిపిస్తుంది. ಇನ್ನು ಮೆಟ್ಲು ಹತ್ತಾ ಇದ್ದೀವಿ. ಇದು ವ್ಯೂ ಕೆಳಗಡೆ ನೋಡಬಹುದು, ಸ್ಟೀಪ್ ಆಗಿದೆ. ಏನಿದೆ ವ್ಯೂ ನೋಡಿ, ಸಾಕಾಗಿದೆ ವ್ಯೂ ಮಾತ್ರ. ಪೂರ್ತಿ ಬೆಟ್ಟ ಗುಡ್ಡಗಳು ಎಲ್ಲ ಕಾಡು. ಇನ್ನೂ ಮೇಲೆ ಹತ್ತಬೇಕು, ಅವ್ರು ಹತ್ತಾ ಇದ್ದಾರಲ್ಲ ಹಾಗೆ ಇನ್ನೂ ಮೇಲೆ ಟಾಪ್ವರೆಗೂ ಹೋಗಬೇಕು. ಸೊ ಇಲ್ಲಿ ಸ್ವಲ್ಪ ಸ್ಟೆಪ್ಸು ಸ್ಟೀಪ್ ಆಗಿದೆ. ನಾವು ನಡ್ಕೊಂಬಂದ್ವಿ, ಅಲ್ಲಿ ಅಮ್ಮ ಕುತ್ಕೊಂಡಿದ್ದಾರೆ, ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿಂದ ಇದು ವ್ಯೂ ಅಪ್ಪ, ಸಖತ್ತಾಗಿದೆ ವ್ಯೂ ಮಾತ್ರ. ಮೇಲೆ ಇನ್ನೊಂದು ಸ್ವಲ್ಪ ಹೋಗ್ತೀನಿ ನೋಡಿ. ಇದಾದಮೇಲೆ ಸ್ಟೆಪ್ಸ್ ಇಲ್ಲ ಅಂತ ಅಂದ್ಕೊತೀನಿ. ಇಲ್ಲಿ ಇನ್ನು ಅಷ್ಟೇ, ಸ್ಟೆಪ್ಸ್ ಇನ್ನಿಲ್ಲ. ಸೊ ಇಲ್ಲಿ ವೀವ್ ಇದು ನೋಡಿ, ಏನು ವೀವ್ ಇದೆ ಅಂತ. ಒಂದು ಸತಿ ಇಲ್ಲಿ ಮೇಲೆ ನೀವು ಬಂದಾದ್ಮೇಲೆ ನೀವು ಹತ್ತಿದ್ದೆಲ್ಲ ಹೋಗ್ಬಿಡುತ್ತೆ, ಸುಸ್ತು ಅನ್ನೋದೇ ಇರಲ್ಲ, ಆ ಥರ ಆಗುತ್ತೆ. ಸಖತ್ತಾಗಿದೆ ನೋಡಿ. ಸೊ ಈ ವ್ಯೂ ಬಂದು ಮಾಲೋಲ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ಕಡೆ ಇರುತ್ತೆ. ಸೊ ಫೈನಲಿ ನಮ್ಮ ತಾಯಿಯವರು ಹತ್ಕೊಂಡ್ಬಂದ್ರಪ್ಪ, ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಕಾಡು ದಾರಿ, ನಮ್ಮ ಜೊತೆ ಯಾರೂ ಇಲ್ಲ, ನಾವು 4 ಜನ ಮಾತ್ರ ಇದ್ದೀವಿ. ಸೊ ಇಲ್ಲಿ ಸೇಫ್ಟಿ ಗ್ರಿಲ್ ಅಂತ ಏನೂ ಇಲ್ಲ ನೋಡಿ, ಈ ಥರ ಸೇಫ್ಟಿ ಗ್ರಿಲ್ಸ್ ಇಲ್ಲ ಇಲ್ಲಿ. ಸೊ ಹುಷಾರಾಗಿ ನಡ್ಕೊಂಡು ಹೋಗ್ಬೇಕು. ಮತ್ತೆ ಸ್ಟೆಪ್ಸ್ ಹತ್ತಾ ಇದ್ದೀವಿ. ಯಾವುದೋ ಸ್ಕೂಲ್ ಹುಡುಗರು ಬಂದವ್ರೆ, ಅವ್ರು ಕಿರ್ಚ ಆಡ್ತವ್ರಪ್ಪ.
ಮತ್ತು ಇನ್ನೊಂದು ಸ್ವಲ್ಪ ದೂರಕ್ಕೆ ಮತ್ತೆ ಸ್ಟೆಪ್ಸ್ ಇದೆ. ಎಷ್ಟು ಪ್ರಶಾಂತವಾಗಿದೆ ಅಂತ. ಕಾಡಿನ ಹುಳಗಳ ಸೌಂಡು, ಪಕ್ಷಿಗಳಂತೂ ಒಂದು ಕಾಣಿಸಿಲ್ಲ ನನಗೆ, ಬಟ್ ಇದೇನೋ ಸೌಂಡ್ ಬರ್ತಾಯಿದೆ ಅದೊಂದೇ. ಅದು ಬಿಟ್ಟರೆ ಯಾರೋ ಕಿರ್ಚಾಡೋದು ಸೌಂಡ್ ಬರ್ತೈತೆ. ಇದು ಫುಲ್ ಡೀಪು ಪ್ರಪಾತ. ಸೊ ಇದೇ ಬಂಡೆಕಲ್ಲು ನಾವು ಹತ್ತಾ ಇರೋದು. ನೋಡಿ ಎಷ್ಟು ಹತ್ರ ಇದೆ. ಇದು ಮಾಲೋಲ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗೋಕ್ಕೆ ದಾರಿ. ಸೊ ಇಲ್ಲಿಂದ ಹತ್ಕೊಂಡು ಹೋಗ್ಬೇಕು. ಇಲ್ಲಿ ಮತ್ತೆ ಸ್ಟೀಪ್ ಇದೆ, ಸ್ವಲ್ಪ ಸ್ಲಿಪ್ಪರಿ ಕೂಡ ಇದೆ. ಬಂಡೆ ಸ್ವಲ್ಪ ಜಾರತ್ತೆ. ಸೊ ಇನ್ನು ಹತ್ತೋದಿಲ್ಲ ಅನಿಸುತ್ತೆ, ಇನ್ನು ಹೋಗಬೇಕು. ಹಿಂಗಾಯ ಪೈಂಟಿಗೆ ಗಾಯ ಇದು ಕಂಪ್ನಿ ಇದೆ. ಏನಪ್ಪ ಜರ್ನಿ ಹೆಂಗಿತ್ತು ಇಲ್ಲಿವರೆಗೂ? ಜರ್ನಿ ತುಂಬ ಕಷ್ಟಕರವಾಗಿದೆ. ದೇವ್ರ ದಯೆ ಇದ್ದರೆ ಮಾತ್ರ ಇಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ವಯಸ್ಸಾದವರು ನಡಿಬೇಕಂದ್ರೆ ತುಂಬಾ ಕಷ್ಟ ಇದೆ. ಅದರಲ್ಲೂ ಏನಾದ್ರು ಆರೋಗ್ಯ ಸರಿ ಇಲ್ಲ ಅಂದರೆ ದಯವಿಟ್ಟು ಕೆಳಗಿಂದನೇ ಸ್ವಾಮಿಗೆ ನಮಸ್ಕಾರ ಮಾಡಿಬಿಡಿ, ಅಲ್ಲೇ ಆಶೀರ್ವಾದ ಬಿಟ್ಕೊಳ್ಳಿ. ಅಲ್ಲೇ ಕೆಳಗಡೆ 9 ನರಸಿಂಹಗಳ ಒಂದು ದೇವಸ್ಥಾನ ಇದೆ, ನೀವು ಅಲ್ಲೇ ಭೇಟಿ ಕೊಟ್ಟು ಇದು ಮಾಡಬಹುದು, ದರ್ಶನ ಪಡಿಬೋದು. ನಾವು ಅಲ್ಲಿಂದ ಬಂದ್ವಿ ನಡ್ಕೊಂಡು. ಆ್ಯಂಡ್ ಇದು ವ್ಯೂ ಇಲ್ಲಿ. ಕಡ್ಡಿ ಮಾತ್ರ ಮರಿಬೇಡಿ, ಕಂಪಲ್ಸರಿಯಾಗಿ ತಗೊಳ್ಳಿ. ತುಂಬ ಹೆಲ್ಪ್ಫುಲ್ ಆಗುತ್ತೆ, ಬ್ಯಾಲೆನ್ಸ್ ಮಾಡೋದಕ್ಕೆಲ್ಲ ತುಂಬ ಹೆಲ್ಪ್ಫುಲ್ ಆಗುತ್ತೆ ಇದು. ನೋಡಿ ಡೌನ್ ಇಲ್ಲೇನು ಸೇಫ್ಟಿ ಗ್ರಿಲ್ ಏನೂ ಇಲ್ಲ. ಸೊ ಯಾವುದೇ ರೀತಿಯಾದ ಸೇಫ್ಟಿ ಗ್ರಿಲ್ ಏನೂ ಇಲ್ಲ, ತುಂಬ ಹುಷಾರಾಗಿ ಬರಬೇಕು. ಸೊ ಇಲ್ಲಿಂದ ಮತ್ತೆ ನಾವು ಇನ್ನೇನು ಕೆಳಕ್ಕೆ ಇಳಿತಾ ಇದ್ದೀವಿ. ಕೆಳಕ್ಕೆ ಇಳಿದ ಮೇಲೆ ಅಲ್ಲಿ ದೇವಸ್ಥಾನ ಇರುತ್ತೆ, ಮಾಲೋಲ ನರಸಿಂಹಸ್ವಾಮಿ ದೇವಸ್ಥಾನ. ಸೊ ಅರೌಂಡು ಮಾಲೋಲ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಅರೌಂಡ್ ಒಂದು 200 ಸ್ಟೆಪ್ಸ್ ಇರುತ್ತೆ. 200 to 300 ಸ್ಟೆಪ್ಸು ಹತ್ತಬೇಕು. ಆ್ಯಂಡ್ ಜ್ವಾಲಾ ನರಸಿಂಹಸ್ವಾಮಿ ದೇವಸ್ಥಾನಕ್ಕೂ ಅಷ್ಟೇ 500 ಸ್ಟೆಪ್ಸು ನೀವು ಹತ್ಕೊಂಡು ಹೋಗಬೇಕು. ಅದು ಹತ್ತಿ ಮತ್ತು ಇಲ್ಲಿ ಮಾಲೋಲಗೂ ಹತ್ತಿ ಕೆಳಗಡೆ ಇಳಿಬೇಕು.
అది ఉండొచ్చు రీజన్ వేసాడు కలిసి యూనివర్సిటీ రేపు వెళ్తే రేపు అక్కడ ఏమి చేయలేదు మామూలు ఇప్పుడు అదే వరాహస్వామి బ్రిడ్జ్ ఉంటుంది అది చెప్తాను ఇది మేము ఎట్లా చేస్తున్నామో ఎక్కే దిగేది ఉండే ఉంటుంది ಮಾಮೂಲಿ ಎಲ್ಲ ಇಳಿತಾ ಇರೋದೆ ಸ್ವಲ್ಪ ಸ್ಲಿಪ್ ಆದ್ರೂ ಡೈರೆಕ್ಟ್ ಕೆಳಗನೆ ಪಾತಾಳಕ್ಕೆ. ಸೊ ನಿಧಾನಕ್ಕೆ ಹುಷಾರಾಗಿ ಇಳಿಬೇಕು. ಸೊ ಇಲ್ಲಿ ನೋಡಿ ವಿವೋ ఇంకా ఎప్పుడు దర్శనం ఇవ్వాల ఇడప్ప అని చెప్పి మమ్మల్ని తీసుకున్నాను ಈ ಬೆಟ್ಟದಲ್ಲೇ ನಾವು ಬಂದಿದ್ದು. ఇక్కడే కట్టి పెట్టుకుంటావా చెప్పాలి ಸೊ ಇಲ್ಲಿ ಏನೋ ದೇವ್ರೇನೋ ಮಾಡಿದ್ದಾರೆ. ಸೊ ನೋಡಿ ದೇವ್ರ ದರ್ಶನ ಪಡ್ಕೊಳ್ಳಿ. ಸೊ ಗುಹೆ ಥರ ಇದೆ ಇಲ್ಲಿ ಒಳಗಡೆ. ಇಲ್ಲಿ ದೇವರು ಇಟ್ಟಿದ್ದಾರೆ. ಯಾವ ದೇವರು ಏನು ಅಂತ ಗೊತ್ತಿಲ್ಲ, ನೋಡ್ಬೋದು ನೀವು. సైనిక పోవచ్చు అయితే సర్లే అప్ప సైనిక అయ్యల్దప్ప లేదో ಆ ಬಿಲ್ಡ್ ಬಿಟ್ಕೊಬೇಕಲ್ಲ ಅವ್ನು ಸೈಡ್ಲೇನೆ ಪೇಸಿ ಒಳಗಡೆ ಗುಹೆಗೇನೋ ದಾರಿ ಇದ್ದಂಗಿದೆ. ಬ್ಯಾರೆ ಐತೆ ಅಂತೆ ಜಯಾನ ಲಾಸ್ಟ್ ಉಂಟಲ್ಲ ಹಿಂಗೆ ಏನೋ ಗುಹೆ ಇದೆ ಅಪ್ಪ, ಒಳಗಡೆ ದಾರಿ ಇದೆ, ಗೊತ್ತಿಲ್ಲ ನನಗೆ. ಸೊ ಮತ್ತೆ ಹತ್ತುತ್ತಾ ಇದ್ದೀವಿ. ದಾರಿಯಲ್ಲಿ ಈ ಕಡೆಯಿಂದ ಬಂದವ್ರಿಗೆ ಕೇಳಿದೆ. ಸೊ ಅವರು ಇದಷ್ಟೇ, ಇನ್ನೇ ಸ್ಟೆಪ್ಸ್ ಇಲ್ಲ, ಇನ್ನೆಲ್ಲ ಕೆಳಗಿಳಿಯೋದೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಬನ್ನಿ. ಇಲ್ಲಿ ಒಂದು ಪಕ್ಷಿ ಸೌಂಡ್ ಕೇಳ್ತಾ ಇತ್ತಪ್ಪ. ಇನ್ನು ಕೆಳಗೆ ಇಳಿತಾ ಇದ್ದೀವಿ. ಸೊ ಇದು ನವನರಸಿಂಹಸ್ವಾಮಿ ಕ್ಷೇತ್ರ ಅಹೋಬಿಲಂ. ನಾವಿವಾಗ ಮಾಲೋಲ ನರಸಿಂಹಸ್ವಾಮಿ ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀವಿ. ಟ್ರೆಕ್ಕಿಂಗ್ ಮಾಡೋರಿಗೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಟ್ರೆಕ್ಕಿಂಗ್ ಅಭ್ಯಾಸ ಇಲ್ಲ ಅಂದರೆ ಬರೋಕ್ಕೆ ಹೋಗ್ಬೇಡಿ. ಇಲ್ಲ ಬಂದ್ರೂ ಒನ್ ಡೇ ಪೂರ್ತಿ ಇದಕ್ಕೆ ಇಟ್ಬಿಡಿ, ಮೇಲಿನ ನರಸಿಂಹಸ್ವಾಮಿ ದೇವಸ್ಥಾನ ನೋಡೋದಕ್ಕೆ. ಸೊ ಮೇಲ್ಗಡೆ ಟೋಟಲ್ 4 ನರಸಿಂಹಸ್ವಾಮಿ ದೇವಸ್ಥಾನ ಇರುತ್ತೆ. ಮೊದಲನೇದು ಜ್ವಾಲಾ ನರಸಿಂಹಸ್ವಾಮಿ, ಎರಡನೇದು ಇಲ್ಲಿ ಮಾಲೋಲ ನರಸಿಂಹಸ್ವಾಮಿ, ಮತ್ತು ನೀವು ಮೊದಲನೇದಕ್ಕೆ ಬರ್ತೀರಲ್ಲ ಆನ್ ದ ವೇನೇ ಅಲ್ಲೇ ವರಾಹ ನರಸಿಂಹಸ್ವಾಮಿ ದೇವಸ್ಥಾನ ಇರುತ್ತೆ. ಆ್ಯಂಡ್ ಇನ್ನೊಂದು ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನ ಪಾರ್ಕಿಂಗಲ್ಲೇ ಇರುತ್ತೆ. ಅದನ್ನು ಪಾರ್ಕಿಂಗ್ ಸ್ಪಾಟಲ್ಲಿ ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನ ಮೊದಲು ಸಿಗುತ್ತೆ, ಆಮೇಲೆ ವರಾಹ ನರಸಿಂಹಸ್ವಾಮಿ ದೇವಸ್ಥಾನ ಸಿಗುತ್ತೆ. ನೆಕ್ಸ್ಟು ಜ್ವಾಲಾ ನರಸಿಂಹಸ್ವಾಮಿ, ಮತ್ತು ಇಲ್ಲಿ ಮಾಲೋಲ ನರಸಿಂಹಸ್ವಾಮಿ. ಅದೇ
ನಾವು ಅಲ್ಲಿಂದ ಇಳ್ಕೊಂಬಂದಿದ್ದೀವಿ. ಇನ್ನು ಕೆಳಗಿಳಿಬೇಕು ಬೆಟ್ಟದ ತಳಕ್ಕೆ ಇಳ್ಕೊಂಡು ಹೋಗ್ಬೇಕು. ನೋಡ್ಬೋದು ಸ್ಟೆಪ್ಸ್ ಇದೆ. ಸೊ ಇನ್ನೊಂದು ಸ್ವಲ್ಪ ಸ್ಟೆಪ್ಸ್ ಇದೆ. ಕೆಳಗಿಳಿದ್ರೆ ಮೋಸ್ಟ್ಲಿ ಫ್ಲ್ಯಾಟ್ ಆಗಿರುತ್ತೆ. ಇದು ಕಾಲ್ದಾರಿ ಕಾಡಿನಲ್ಲಿ. జై ఏదో మలవడి ఫల్తది మల్లలినే ఎట్లా దీంట్లో 10% కూడా లేదు అది. బోలో నరసింహస్వామికి జై జై. ಸೊ ಟೆಂಪಲ್ ಹತ್ರ ಬಂದ್ವಿ. ಸೊ ಇದೆ ದೇವಸ್ಥಾನ, ಶ್ರೀ ಮಾಲೋಲ ನರಸಿಂಹಸ್ವಾಮಿ ದೇವಸ್ಥಾನ. ನವನರಸಿಂಹಸ್ವಾಮಿ ಕ್ಷೇತ್ರ ಅಹೋಬಿಲಮಲ್ಲಿರೋದು ಮಾಲೋಲ ನರಸಿಂಹಸ್ವಾಮಿ ದೇವಸ್ಥಾನ. ನೋಡ್ಕೊಳ್ಳಿ, ಒಳಗಡೆ ಫೋಟೋಗ್ರಫಿ ಇಲ್ಲ. ಇಲ್ಲಿ ನರಸಿಂಹಸ್ವಾಮಿಯವರು ಲಕ್ಷ್ಮೀ ದೇವಿ ಸಮೇತ ಇರ್ತಾರೆ ಒಳಗಡೆ. ಸೊ ಇಲ್ಲಿ ಮಾಲೋಲ ನರಸಿಂಹಸ್ವಾಮಿ ದೇವಸ್ಥಾನದ ಹತ್ರ ಇಲ್ಲಿ ಪಾದುಕೆಗಳ ದರ್ಶನ ಪಡ್ಕೊಳ್ಳಿ. ಮತ್ತು ಕೆಲವೊಂದು ದೇವರಿದೆ. ಆ್ಯಂಡ್ ಇಲ್ಲಿಂದ ಇದು ದೇವಸ್ಥಾನ. ಸೊ ಈ ದೇವಸ್ಥಾನದಿಂದ ಹಿಂಭಾಗಕ್ಕೆ ಸ್ವಲ್ಪ ದೂರ ನಡ್ಕೊಂಡೋದ್ರೆ ಪ್ರಹ್ಲಾದ ಸ್ವಾಮಿಯವರು ಓದಿರ್ತಕ್ಕಂಥ ಒಂದು ಜಾಗ ಇದೆ. ಸೊ ಅಲ್ಲಿ ನೀವು ಹೋಗ್ಬೋದು. ನಾನು ಇವಾಗ ಸದ್ಯಕ್ಕೆ ಆ ಕಡೆ ಹೋಗ್ತಾ ಇಲ್ಲ. ಸೊ ಹೋಗೋ ಇಂಟ್ರೆಸ್ಟ್ ಇರೋರು ಹೋಗ್ಬೋದು. ಆ್ಯಂಡ್ ನಾನೀಗ ಕೆಳಗಡೆ ಹೋಗ್ತಾಯಿದ್ದೀನಿ.
ಇದು ನರಸಿಂಹಸ್ವಾಮಿ, ಮಾಲೋಲ ನರಸಿಂಹಸ್ವಾಮಿ ದೇವಸ್ಥಾನದ ಹೊರ ಪ್ರಾಂಗಣ ಆವರಣ. ಸೊ ಇನ್ನು ಏನಿದ್ರು ಕೆಳಗಡೆ ಹೋದ್ಮೇಲೆ ವರಾಹ ನರಸಿಂಹಸ್ವಾಮಿಯವರ ದರ್ಶನ ಪಡೆಯಬೇಕು. ಇನ್ನೆಲ್ಲ ಕೆಳಗಡೆ ಇಳ್ಕೊಂಡು ಹೋಗೋದೆ, ಇನ್ನೇನು ಹತ್ತೋದೇನು ಇರಲ್ಲ. ಆ್ಯಂಡ್ ಇಲ್ಲಿಂದ ವೀವ್ ಇದು. ಸೊ ಇಲ್ಲಿ ಕೆಳಗಡೆ ಇಳಿತಾ ಇದ್ದೀವಿ. ಮಾಲೋಲ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಿಂದ ಸ್ವಲ್ಪ ಒಂದು 10-15 ಸ್ಟೆಪ್ ಇಳಿದ ಮೇಲೆ ಒಂದು ಕಾಲು ದಾರಿ ಸಿಗುತ್ತೆ ನಿಮಗೆ ಲೆಫ್ಟ್ ಸೈಡಲ್ಲಿ. ನಾವು ಬಂದಿರೋ ರೂಟಲ್ಲೇ ನೀವು ಫಾಲೋ ಮಾಡಿದ್ರೆ ಅಲ್ಲಿ ಒಂದು ಕಾಲು ದಾರಿ ಸಿಗುತ್ತೆ. ಆ ಕಾಲು ದಾರಿ ಲೆಫ್ಟ್ ಸೈಡಲ್ಲಿ ತಿರ್ಕೊಬೇಕು ನೀವು. ಸ್ಟ್ರೈಟ್ ಕೆಳಗಡೆ ಹೋಗಬೇಡಿ, ಇಲ್ಲಿ ಯಾವುದೇ ರೀತಿಯಾದಂಥ ಬೋರ್ಡ್ ಹಾಕಿಲ್ಲ, ಹಾಗಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಇನ್ನು ಕೆಳಗೆ ಹೋಗ್ತಾ ಇದ್ದೀವಿ ಈಗ. ಇಲ್ಲೇನೋ ನೀರಿನ ಶಬ್ದ ಕೇಳಿಸ್ತೈತೆ, ಮೋಸ್ಟ್ಲಿ ಏನೋ ವಾಟರ್ ಫಾಲ್ಸ್ ಏನಾದರೂ ಇರಬೇಕು, ಗೊತ್ತಿಲ್ಲ. ನೋಡೋಣ, ಏನಾದ್ರು ಸಿಕ್ಕಿದ್ರೆ ನಾನು ನಿಮಗೆ ತೋರಿಸ್ತೀನಿ. ಸೊ ಕೆಳಗೆ ಇನ್ನೂ ಕೆಳಗೆ ಇಳಿತಾ ಇದ್ದೀವಿ. ಅಂದರೆ ಇಲ್ಲಿ ನಾವು ಜ್ವಾಲಾ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಲ್ಲ, ಅಲ್ಲಿ ಏನು ವಾಟರ್ ಫಾಲ್ಸು ಸಿಕ್ತೋ ಒಂದು ವಾಟರ್ ಫಾಲ್ಸ್ ಇಲ್ಲಿ ಸಿಗುತ್ತೆ, ಅದೇ ಸೌಂಡು. ಇಲ್ಲಿ ನೋಡ್ಬೋದು ದೂರದಲ್ಲಿದೆ ವಾಟರ್ ಫಾಲ್ಸು. ಇಲ್ಲಿ ವರಾಹ ನರಸಿಂಹಸ್ವಾಮಿ ದೇವರಿದ್ದಾರೆ ದೇವಸ್ಥಾನ. ಸೊ ನೀವು ಜ್ವಾಲಾ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದರೂ ಇಲ್ಲಿ ವರಾಹ ನರಸಿಂಹಸ್ವಾಮಿ ದೇವಸ್ಥಾನದ ಹತ್ರ ಬರಬೇಕು. ಇಲ್ಲ ನಾನು ಬಂದಿದ್ದ ರೂಟಲ್ಲಿ ಮಾಲೋಲ ಕಡೆಯಿಂದ ಬರಬೇಕಂದ್ರೂ ಇಲ್ಲಿ ವರಾಹ ಸ್ವಾಮಿ ದೇವಸ್ಥಾನಕ್ಕೆ ಬರಬೇಕು, ವರಾಹ ನರಸಿಂಹಸ್ವಾಮಿ ದೇವಸ್ಥಾನದ ಹತ್ರಕ್ಕೆ ಬರಬೇಕು. ಸೊ ಇದು ನೋಡಿ, ಇದು ಎಷ್ಟು ಸ್ಟೀಪ್ ಇದೆ ಅಂತ. ಮಾಲೋಲ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ದಾರಿ ಇದು. ಮೇಲ್ಗಡೆ ನಾವು ದರ್ಶನ ಪಡೆದು ಕೆಳಗಡೆ ಇಳ್ಕೊಂಬರ್ತಾ ಇದ್ದೀವಿ. ಬಟ್ ಈ ಕಡೆ ಏನಾದರೂ ಫಸ್ಟ್ ನೀವು ಪ್ಲ್ಯಾನ್ ಮಾಡಿದ್ರೆ ಇಷ್ಟು ಸ್ಟೀಪ್ ಇರುತ್ತೆ ಹತ್ತೋದಕ್ಕೆ. ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ. ಸೊ ಎದುರುಗಡೆ ಕಾಣಿಸ್ತಾ ಇರೋದು ವರಾಹ ನರಸಿಂಹಸ್ವಾಮಿ ದೇವಸ್ಥಾನ. ಆ್ಯಂಡ್ ಇಲ್ಲೊಂದು ಹಳೇದೊಂದು ಇದಿದೆ. ಇಲ್ಲಿ ರಾಮಾನುಜಾಚಾರ್ಯರ ಒಂದು ವಿಗ್ರಹ ಇದೆ ದೇವಸ್ಥಾನ. ಸೊ ಫೈನಲಿ ನಾವು ಕೆಳಗಡೆ ಬಂದ್ವಿ. ಮೇಲ್ಗಡೆ ಇರೋ ನರಸಿಂಹಸ್ವಾಮಿಗಳನ್ನ ನೋಡಿಕೊಂಡು ಇಲ್ಲಿ ಈಗ ಉಗ್ರ ನರಸಿಂಹಸ್ವಾಮಿ ಅಥವಾ ಅಹೋಬಿಲ ನರಸಿಂಹಸ್ವಾಮಿ ಅವರ ದರ್ಶನ ಪಡೆಯಲಿಕ್ಕೆ ಹೋಗ್ತಾ ಇದ್ದೀವಿ. ಇದು ಉಗ್ರ ನರಸಿಂಹಸ್ವಾಮಿ ಅವರ ದೇವಸ್ಥಾನದಲ್ಲಿ ಹೊರ ಪ್ರಾಂಗಣ. ಇದು ಮೇಯ್ನು ದ್ವಾರ. ನಾವಿಲ್ಲಿ ಹೊರಗಡೆ ದರ್ಶನ ಪಡ್ಕೊಂಡು ಹೊರಗಡೆ ಬಂದ್ವಿ. ಒಳಗಡೆ ತುಂಬ ಚೆನ್ನಾಗಿದೆ, ಹಳೆಯ ದೇವಸ್ಥಾನ. ನೀವು ಬಂದಾಗ ಇಲ್ಲಿ ವಿಸಿಟ್ ಮಾಡಿ. ಸೊ ಇಲ್ಲಿ ನೀವು ಮೇಲ್ಗಡೆ ಹತ್ತಬೇಕು ಅಂದರೆ ಇಲ್ಲಿ ಡೋಲಿ ಅವೈಲೇಬಲ್ ಇರುತ್ತೆ. ವಯಸ್ಸಾದವರು ಡೋಲಿಯಲ್ಲಿ ಹೋಗ್ಬೋದು. ಡೋಲಿಗೆ ಪರ್ ಪರ್ಸನ್ 4000 ಚಾರ್ಜ್ ಮಾಡ್ತಾಯಿದ್ದಾರೆ. ಮೇಲ್ಗಡೆ ಇರ್ತಕ್ಕಂಥ 4 ನರಸಿಂಹಸ್ವಾಮಿಯನ್ನು ದರ್ಶನಕ್ಕೆ ನಿಮ್ಮನ್ನ ಕರ್ಕೊಂಡೋಗಿ ತೋರಿಸ್ಕೊಂಡು ವಾಪಸ್ ಬರ್ತಾರೆ ಇಲ್ಲಿಗೆ ಕೆಳಗಡೆಗೆ. ಆ್ಯಂಡ್ ಮತ್ತು ಮರಿದಲ್ಲೇ ಹೋಗ್ಬೇಕಾದ್ರೆ ಇಲ್ಲಿ ಒಂದು ಸ್ಟಿಕ್ನ ಒಂದು ರೆಂಟ್ಗೆ ತೊಗೊಳ್ಳಿ. ಒಂದು ಸ್ಟಿಕ್ಕಿಗೆ 10 ರೂಪೀಸ್ ಚಾರ್ಜ್ ಮಾಡ್ತಾರೆ. ಆ್ಯಂಡ್ ನಿಮಗೆ ತುಂಬ ವಯಸ್ಸಾಗಿರೋರಾದರೆ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ನೀವೇನಾದರೂ
ಟ್ರೆಕ್ಕಿಂಗಿಗೆ ನೀವು ಪ್ಲ್ಯಾನ್ ಮಾಡ್ತಾಯಿದ್ರೆ ನಿಮಗೆ ಅರೌಂಡು 2 ಅವರ್ಸ್ 2 to 3 ಅವರ್ಸ್ ಒಳಗಡೆ ಎಲ್ಲ ಕಂಪ್ಲೀಟ್ ಆಗಿಬಿಡುತ್ತೆ. ನೀವು ಆರಾಮಾಗಿ ಬರ್ಬೋದು ಕೆಳಗೆ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.